ಯಾವ ಊರಣ್ಣ ನಿಮ್ಮದು? ಚಿಕ್ಕನಾಯಕನಹಳ್ಳಿ. ನಿಮ್ಮದು ಚಿಕ್ಕನಾಯಕನಹಳ್ಳಿ. ನಿಮ್ದು ಯಾವ ಊರಣ್ಣ? ಎಲ್ಲ ಚಿಕ್ಕನಾಯಕನಹಳ್ಳಿ ಇವರೇ, ಅಕ್ಕಪಕ್ಕ ಊರುಗಳು. ಹಾಂ. ನಮ್ಮ ಗುರು ಪರಿಚಯ ಮಾಡಿಸ್ಕೊಟ್ರು. ಹಿಂಗೆ ಕೆಲವು ಸಲ ಮಾತಾಡಬೇಕು ಅಂತ ಹೇಳಿದ್ರು. ಬಸ್ಸಲ್ಲಿ ಕೂತಿರ್ತೀವಿ, ಪಕ್ಕದವ್ರನ್ನ ಮಾತಾಡ್ಸಲ್ಲ ನಾವು. ಅವ್ನು ಕೆ ಬಿ ಕ್ರಾಸಲ್ಲಿ ಹಿಡಿದ್ರು ಮಾತಾಡಿದಾಗ ಒಂದಷ್ಟು ವಿಚಾರಗಳು ಗೊತ್ತಾಗ್ತದೆ. ಸುಮ್ಮನೆ ಮಾತಾಡ್ತಿದ್ದೆ, ಏನೋ ಮಾತಾಡಿದಾಗ ಅವರು ಇವ್ರು ಪರಿಚಯ ಮಾಡಿಸ್ತೀನಿ ಬನ್ನಿ ಸರ್. ಇಲ್ಲ 20 ಕಿಲೋಮೀಟ್ರ್ ಒಂದು ನೋಡ್ರಿ, 20 ಅಲ್ದಿರ 30 ಆಗಲಿ ಅಂತ ಬಂದೆ. ನನಗಂತೂ ಭಾಳ ಖುಷಿ ಆಯಿತು. ಗುರು ಅವ್ರದ್ದು ದೊಡ್ಡ ಫಾರಮ್, ಅವ್ರದ್ದು ಬ್ರೀಡಿಂಗ್ ಫಾರಮ್. ಅಂದರೆ ಕುರಿ ಇದೆ, ಟಗರಿದೆ, ಮರಿಗಳನ್ನ ಉತ್ಪಾದನೆ ಮಾಡೋದು, ಅದನ್ನು ಬ್ರೀಡಿಂಗ್ ಮಾಡ್ತೀವಿ. ವಂಶಾಭಿವೃದ್ಧಿ ಇವ್ರದ್ದು ಪಕ್ಕ ಟಗರು ಮರಿಗಳು ತಂದು ಚೆನ್ನಾಗಿ ಕೊಬ್ಬಿಸಿ ಮಾರೋದು. ಸೊ ಮುಂದಿನ ಅವರೇ ಹೇಳ್ತಾರೆ. ಅವ್ರ ತಾಯಿಯವರು ಚಿಕ್ಕನಾಯಕನಲ್ಲಿ ರೈತರು ಕಣಮ್ಮ. ಮಜಾ ಮಾಡ್ತಾರೆ ಅಂತ ಇದು ಇಷ್ಟೊಂದು ರ್ಯಾಶ್ ಅಡಿಕೆ ಮಾಮೂಲಿ ಅಡಿಕೆ ಗರಿ ಹಾಕ್ತಿರ್ತೀನಿ ಗ್ರೂಪ್ ಆಗ್ತಿಲ್ಲ. 21 ಅಡಿ 33 ಅಡಿ ಅಗಲ. 21 ಅಡಿ 33 ಅಡಿ ಅಗಲ. ಇದೆಲ್ಲ ಮರದ ಸಾಯ್ದ ಇವೆಲ್ಲ ಬೀಜದಲ್ಲೇ ಇರೋ ಸರ್. ಅದ್ರ ಒಂದು 5 ಮಾತ್ರ ಇಷ್ಟ ನೋಡೋಣ ಅಂತ ಟ್ರಯಲ್ ಬೀಜ ಹೊಡ್ಸಿದ್ವಿ. ನಾನು 3ನೇ ಬ್ಯಾಚ್ ಬೀಜ ಹೊಡ್ಸಿದ್ವಿ ನೋಡೋಣ ಅಂತ ಒಂದು 5 ಮಂದಿ ಮಾತ್ರ ಬೀಜ ಹೊಡ್ಸಿದ್ವಿ. ಅಚ್ಚಿಗೆ ಬರೋದು ಹಿಂಗೆ ಕಟಾಕಿರೋದೇ ಸರ್. ಫಸ್ಟ್ 5 ತಿಂಗಳು, ಈಗ 10 ತಿಂಗಳು ಸಾಕ್ತೀವಿ. ಈಗ ಫಸ್ಟ್ ಒಂದು 3 ತಿಂಗಳು 4 ತಿಂಗಳು ಬಿಟ್ಕೊಂತೀವಿ, ಸಣ್ಣ ಮರಿಗಳಲ್ಲಿ ಬಿಡ್ತೀವಿ. ತೀರಾ ದೊಡ್ಡವಾದಾಗ ಏನ್ ಮಾಡ್ತೀವಿ, ಕಟ್ಲೇಬೇಕು. ಇಲ್ದೇ ಗುದ್ದಾಡಕ್ಕೆ ಒಂದ್ಸಲಿ ಕುಮ್ ನೋಡಿ, ಎಂಟ್ರೆನ್ಸ್ ಒಂದು ಕುಮ್ ಮುರಿದೋಗಿದೆ, ಅದು ಹೋಯ್ತು. ನನಗೊಂದು 30,000 ರೂಪಾಯಿ ಹೋಗೋಟಾದ್ರೂ ಲಾಸ್ ಇದೆ. ಅದೇನ್ ಮಾಡ್ತೀವಿ, ಕಟ್ ಮೇಯಿಸಿದ್ರೆ ಅವ್ರು ತಾಣಲ್ಲ, ಮುಕ್ಕ ಆದ್ರೆ ತೊಗೊಳಲ್ಲ. ಕಾಲ್ ಮುರಿಬಾರ್ದು, ಕೈ ಮುರಿಬಾರ್ದು, ಕಿವಿ ತೂತಾಕ್ಬಾರ್ದು, ಆ ಕಾನ್ಸೆಪ್ಟ್ ಅಲ್ಲಿ ತಾಣಲ್ಲ. ಮತ್ತೆ ಇನ್ನೊಂದೇನು ಅಂದ್ರೆ ನಿಮಗೆ ಮರಿ ಕಟ್ಟಿದಷ್ಟು ಚೆನ್ನಾಗಿ ಒರಿಯುತ್ತೆ ಯಾವತ್ತೂ. ಅದಕ್ಕೆ ಹಾಕೋ ಫೀಡ್ ಅದಕ್ಕೆ ತಗೊಳುತ್ತೆ. ಒಂದು ಮರಿ ಎದುರು ಸಲ ಎಲ್ಲಕ್ಕಿಂತ ಮುಖ್ಯ ಮರಿಯಿಂದ ಮರಿ ಮೇಲೆ ಹತ್ತಿ ಟೆಂಪಾಗಿ ಅದು ಕಳ್ಕೊಳುತ್ತೆ, ಅದು ತಾಕತ್ ಕಳ್ಕೊಳುತ್ತೆ. ಯಾವತ್ತು ಕಟ್ಟಿರ್ತಿರೋ ಟಗರ್ನ ಅವಾಗ ಚೆನ್ನಾಗಿ ಬರುತ್ತೆ ಸೈಜ್. ಟಾನಿಕ್ ಎಲ್ಲ ಏನಾಗ ಕೊಡ್ತೀವಿ ಸರ್? ಮಾಮೂಲಿ ಗ್ರೂಟಾನು ಲೀಫ್ 52 ಅಷ್ಟೇ. ಸರ್ 3 ತಿಂಗಳಿಗೆ ಒಂದ್ಸಲಿ ಡಿವಾರ್ಮಿಂಗ್ ಮಾಡಿದಾಗ ಒಂದು 5 ರಿಂದ 10 ದಿವಸವರೆಗೂ ಕೊಡ್ತೀವಿ. ಮಾಮೂಲಿ 10 ಸಣ್ಣ ಮರಿ ಇದ್ದಾಗ 5 ml, ದೊಡ್ಡ ಮರಿ ಈ ಮರಿಗಳಿಗೆ 10 ml ಅಷ್ಟೇ ಮಾಡ್ತೀವಿ. ಪ್ರತಿಯೊಂದು ಯೂಸ್ ಮಾಡ್ತೀವಿ, ಪೆನ್ ಯೂಸ್ ಮಾಡ್ತೀವಿ. ಅಂದ್ರೆ ಯಾವಾಗ ಬೇಕಾದ್ರೂ ಕೊಡ್ತೇನೆ. ಇವತ್ತು ಬಂದು ಕೇಳಿದ್ರು ನಾನು ರೇಟ್ ಬಂದ್ರೆ ನಾನು ಕೊಡ್ತೀನಿ, ಕೊಡಲ್ಲ ಅಂತ. 10 ತಿಂಗಳು ಮರಿ ಇಲ್ಲ. ಈಗ ನಾನು ಇದು ತಗೊಂಬಂದು ಈಗ 6 ರಿಂದ 7 ತಿಂಗಳು ಮರಿಗಳು. ಈಗ ಟೋಟಲ್ 6 ರಿಂದ 7 ತಿಂಗಳು ವಯಸ್ಸು. 7 ತಿಂಗಳು ವಯಸ್ಸು. ನಾನು ತಂದಿದ್ದು 3 ತಿಂಗಳು. ಈಗ ನಾನು ತಗೊಂಡ್ 4 ತಿಂಗಳು, 3 ತಿಂಗಳು 4 ತಿಂಗಳು ಕಂಪ್ಲೀಟ್ ಆಗಿಲ್ಲ. ನಾಟಿಗೆ ಕ್ರಾಸ್ ಮಾಡಿಸಿರೋದು ಇದೇ ಅದು ಮೇಕೆ 4 ತಿಂಗಳು ಬಿಡ್ತೀವಿ. ಕಿವಿ ಆಯ್ತಾರ್ರಿ ಒಂದು ಮಳ ನಾಳೆ ಹೋಗ್ತೀನಿ. ಈಗ ಫೋನ್ ಹಾಕ್ಬೇಡ. ಬರ್ರಪ್ಪ ನೋಡಿದ ಘಾಟಿನೇ Thank you.
ಇವು ಓರಿ ನಂದಿನ ಒಂದು 6 ತಿಂಗಳು ವರ್ಷ ಹಿಂಗೆ ಹಾಕೊಂಡು ಹೋಗಿ ಅಲ್ಲಿ ಮುಗಿಯೋದ್ರಲ್ಲಿ ಮರಿ ಮಾಡ್ಕೊಂಡು ನಮ್ಮೂರ ಸಾಕಿರಲ್ಲ ಅವ್ನು ದುರ್ಗಣ್ಣ ಹುಲ್ಲೂ ಕಮ್ಮಿನೇ ತಿನ್ನೋದಿಲ್ಲ ಕೇಳಿಸ್ತಿಲ್ವಾ ಇದು ಮಾಡ್ತೀನಿ 14 ಕೆಜಿ 15 ಕೆಜಿ ಬರುತ್ತೆ. ಒಂದು ಸ್ವಲ್ಪ ಒಂದು 13,000 14,000 ಕೊಟ್ಟರೆ ಒಂದು 20-25 ಕೆಜಿ. ಒಂದು ಮರಿ ಮಿನಿಮಮ್ ಪರ್ ಗ್ರೋತ್ 4 ಕೆಜಿ ಬರಲೇಬೇಕು. ಬಂದರೆ ನಮ್ಗೆ ಅಲ್ಲಿ ವರ್ಕ್ ಆಗುತ್ತೆ. ತಿಂಗಳು 4 ಕೆಜಿ ಬರಲೇಬೇಕು ಸರ್. ಅದೇ ನಾವೀಗ 10 ಮಂತ್ಸ್ ಆಗ್ತೀನಿ ಸರ್. 7 ಮಂತ್ ಆವ್ರೇಜ್ ಈಗೆಲ್ಲ 11,000 ರೂಪಾಯಿ ಮರಿ ಬಿದ್ದಿದೆ. ಆವ್ರೇಜ್ ಚಿಕ್ಕದು ದೊಡ್ಡದೆಲ್ಲ ಪರ್ ಆವ್ರೇಜ್ 11,000 ಬಿದ್ದಿದೆ. ನನ್ನ ಕಾನ್ಸೆಪ್ಟ್ 25,000 ಬರಲೇಬೇಕು. ಆವ್ರೇಜ್ 25,000 ಬರಬೇಕು. ನೋಡಿ ಈಗ 11,000 ಸರಾಸರಿ ಬಿದ್ದಿದ್ದು ಸರಾಸರಿ ಸಣ್ಣದು ದೊಡ್ಡದೆಲ್ಲ 25,000 ಹೋಗ್ಲೇಬೇಕು. 30 ಮರಿ 7.5 ಲಕ್ಷ ದುಡ್ಡು ಆಗುತ್ತೆ. ಖರ್ಚು ಎಷ್ಟು ಬರುತ್ತೆ? 700ರಿಂದ 1,000 ರೂಪಾಯಿ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಾವು 700 ರೂಪಾಯಿ ಮಾಡಲ್ಲ, 500 ರೂಪಾಯಿ ಮಾಡ್ತೀವಿ ಫಸ್ಟ್ ಒಂದು 3 ತಿಂಗಳು. ಆಮೇಲೆ 700 ರೂಪಾಯಿ ಆಗುತ್ತೆ. ಲಾಸ್ಟ್ ಸ್ಟೇಜ್ ಅಲ್ಲಿ 1,000 ರೂಪಾಯಿ ಆಗುತ್ತೆ. ಅಲ್ಲಿ ಸರಾಸರಿ ಸುಮಾರು ಲೆಕ್ಕ ಹಾಕು 3 ಲಕ್ಷ. ನೀನು 1,000 ರೂಪಾಯಿ ಮರಿ ಅಂತ ಲೆಕ್ಕ 3 ಲಕ್ಷ 2 ಲಕ್ಷ ಖರ್ಚು ಬಂದೇ ಬರುತ್ತೆ. 2 ಲಕ್ಷ ಬಂದೇ ಬರುತ್ತೆ. ಫುಡ್ ಎಲ್ಲ ಏನು ಕೊಡ್ತೀವಿ? ಜೋಳ, ಚಕ್ಕೆ ಬೂಸ, ಕಡಲೆ ಹೊತ್ತು, ವ್ಯಾಕ್ಸಿನೇಷನ್ ಯಾವ ಥರ? ಕಡಲೆಕಾಯಿ ಹಿಂಡಿ. ವ್ಯಾಕ್ಸಿನೇಷನ್ ಈ ಲೊಕ್ಯಾಲಿಟಿಗೆ ಡಾಕ್ಟರ್ ಏನು ಪ್ರಿಫರ್ ಮಾಡ್ಕೊಂಡು ತಂದಾಗ ಅಷ್ಟೇ. ನಾವು 4 ಕೈಯಿಂದ ಯಾವುದು ಮಾಡಲ್ಲ, ವ್ಯಾಕ್ಸಿನೇಷನ್ ಮಾಡಲ್ಲ. ಡಿವಾರ್ಮಿಂಗ್ ಒಂದು ಮಾಡ್ಕೊಂತೀವಿ. ನಮ್ಮ ಲೋಕಲ್ ಡಾಕ್ಟರ್ ಇದ್ದಾರೆ, ಅವ್ರು ಏನು ಹೇಳ್ತಾರೋ ಈ ಕ್ಲೈಮೇಟ್ಗೆ ಅದನ್ನ ಮಾಡಿ ಅಂತ ಅದನ್ನೇ ಮಾಡ್ತಾರೆ. ಅವರೇ ಬಂದು ಮಾಡ್ತಾರೆ. ಸ್ಟಾರ್ಟಿಂಗ್ ನಿಮ್ಗೆ ಯಾವ ಥರ ಹೆಂಗೆ ಒಂದು ಕಾನ್ಸೆಪ್ಟ್ ಮಾಡಲೇಬೇಕು ಅಂತ ಸ್ಟಾರ್ಟಿಂಗ್ 5-10 ಮಾಡಿರಾ ಇಲ್ಲ ಇಲ್ಲ ಏಕ್ದಮ್ ಅಂತ ತಂದಿದ್ದು ಬ್ರೀಡಿಂಗ್ ಫಸ್ಟ್ ಮಾಡಬೇಕು ಅಂತ ಬ್ರೀಡಿಂಗ್ ಒಂದು 5 ಕುರಿಗಳು, ಒಂದು 5 ಮೇಕೆಗಳು, ಹೆಣ್ಮರಿ ಒಂದು 10 ತಗದ್ನ 2 ಸಲ ತೊಗೊಂಡ್ಬಂದೆ. ಸ್ಟಾರ್ಟಿಂಗ್ ನಾನು ಮಾಡಿ ಸೆಟ್ ಮಾಡಿದ್ರೆ 50 ಮರಿಯಿಂದ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟಿಂಗ್ 50 ಮರಿ 50 ಮರಿ 5-10 ಎಲ್ಲ ಒಂದೇ ಸ್ಟೆಪ್. ಈ ತಿಂಗಳು ಬರೋ ತಿಂಗಳು ಆಚೆ ತಿಂಗಳು ಒಟ್ಟು ಒಂದು ವರ್ಷ 50 ಮರಿ ಕಂಪ್ಲೀಟ್ ಮಾಡಿ. ಸರಿ ಅಲ್ಲಿ ಕೆಳಗಡೆ ಕೋಳಿ ಸಾಕಿದ್ರಲ್ಲ ಮೇವು ಅದರಲ್ಲಿ ನೀವು ಮೇಲ್ಗಡೆಯಿಂದ ಬೀಳುತ್ತಲ್ಲ ಜೋಳ ಆಗ ಕೆಳಗಡೆ ಬೀಳುತ್ತಲ್ಲ ವೇಸ್ಟೇಜ್, ಆ ಇಕ್ಕೆನಲ್ಲಿ ಏನಾಗುತ್ತೆ ಜೀರ್ಣ ಆಗದೆ ಕೆಳಗಡೆ ಬಿದ್ದಿರುತ್ತೆ. ಅದೆಲ್ಲ ಫಂಗಸ್ ಹುಳ ಫಾರ್ಮ್ ಆಗುತ್ತೆ. ಕೆರೆದು ತಿನ್ನೋದಿಲ್ಲ. ಆಮೇಲೆ 3 ಗಂಟೆಗೆ ಆಮೇಲೆ ಒಂದು ಫುಡ್ ನಾವು ಹಾಕ್ತಿದ್ವಿ. ಕಂಪಲ್ಸರಿ ಒಂದು 9 ಗಂಟೆ ಒಂದು ಫುಡ್ ಹಾಕ್ತೀವಿ. ಮತ್ತೆ 7 ಗಂಟೆ ಮಧ್ಯಾಹ್ನ 3 ಗಂಟೆಗೆ ಆಚೆ ಬಿಟ್ಟರೆ 6 ಗಂಟೆವರೆಗೂ ಮೇಯ್ದು ವಾಪಸ್ ಅದೇ ಹೊರಗಡೆ ಹೋಗುತ್ತೆ. ಸರಿ, ಕೋಳಿ ಬಿಡ್ತೀರಲ್ಲ, ಕೋಳಿ ಏನಾಗಿ ಕುರಿ ಕಟ್ಕೊಂಡು ಒಂದು ಪ್ರಾಬ್ಲಮ್ ಆಯ್ತು. ಅದು ಕೋಳಿ ಏನು ನೀವು ಜಾಸ್ತಿ ಇಟ್ಕೊಂಡು ಕುರಿ ಕಟ್ಕೊಂಡು ಸೈಡ್ ಎಫೆಕ್ಟ್ ಆಯ್ತು. 500-300 ಬಿಟ್ಟಿರ್ತೀರಾ. ಆಮೇಲೆ ಶೆಡ್ನ ನೀವು ಕ್ಲೀನೇ ಮಾಡಲ್ಲ. ಒಂದ್ಸಿ ಮರಿ ಬ್ಯಾಚ್ ಆಯ್ತಾ ಒಂದ್ಸಲಿ ಕೆಳಗಡೆ ಬಿಡಬೇಕು. ಆಮೇಲೆ ಒಂದ್ಸಲಿ ಮಾಮೂಲಿ ಅದಕ್ಕೆ ನಮ್ಮ ಡಾಕ್ಟರ್ ಹೇಳ್ತಾರೆ ಏನು ಸ್ಪ್ರೇ ಮಾಡಬೇಕು ಅಂತ ಸ್ಪ್ರೇ ಮಾಡಬೇಕು. ಶೆಡ್ಗೆ ಸ್ಪ್ರೇ ಮಾಡಲೇಬೇಕು. ವರ್ಷಕ್ಕೆ ಒಂದ್ಸಲಿ ಸ್ಪ್ರೇ ಮಾಡಬೇಕು. ಸಡ್ಡೆ ಹೆಂಗೆ ಗೊತ್ತಿದೆ ಪ್ಲಸ್ ತಿಳ್ಕೋದು ಸುತ್ತ ಗಾಳಿ ಬೆಳಕು ಚೆನ್ನಾಗೈತೆ. ತಿಂಗಳಾದ್ರೂ ಶೆಡ್ ಗುಡ್ಸಲ್ಲ, ತಿಂಗಳಾದ್ರೂ ಸ್ನಾನ ಮಾಡ್ಸಲ್ಲ, ಮರಿಗೆ ಕಟಿಂಗ್ ಮಾಡಲ್ಲ. ಬಂದಿದ್ದು ಬೆಳೆದು ಹೆಂಗೆ ಜೆಂಡೆ ಹೆಂಗಿರ್ತೀವಿ ಇವಾಗ ತಗೊಂಬಂದ್ಬಿಡ್ತೀವಿ, ಫುಡ್ ಹಾಕ್ತೀವಿ, ಬೆಳೆದು ಬಿಡ್ಬೇಕು ಅಂದ್ರೆ ಮರಿ ಬೆಳೆಯಲ್ಲ. ಯಾವುದೇ ಕಾರಣ ವಾಶ್ ಮಾಡಬೇಕು, ಕಟಿಂಗ್ ಮಾಡಬೇಕು. ಅಟ್ಲೀಸ್ಟ್ ಮಿನಿಮಮ್ 2 ಮಂತ್ಸ್ ಒಂದ್ಸಲಿ ವಾಶ್ ಮಾಡಬೇಕು.
ಕಟಿಂಗ್ ಎವ್ರಿ ಶೆಡ್ನ 3 ತಿಂಗಳು ಒಂದ್ಸರಿ ಕೆಳಗಡೆ ಮಾಡ್ತೀವಿ, ಮೇಲ್ಗಡೆ ಪ್ರತಿ ದಿವಸ 2 ಕಟ್ಟಾಗ್ದಲ್ಲ ಇದ್ರೆ ಒಂದ್ ದಿವಸ ಮಾಡ್ತೀವಿ, ಕಟ್ಟೋದ್ರಿಂದ 2 ಟೈಮ್ ಮಾಡ್ತೀವಿ. ಅಲ್ಲಿದೆ ನೋಡೋಣ ತೊಟ್ಟಿ ಎತ್ಕೊಂಡ್ಬರ್ತೀವಿ, ಅಜ್ಜಿ ಆಚೆ ಬೈಲಲ್ಲಿ ಬಿಟ್ಕೊಂತೀವಿ, ಇಲ್ಲಿ ಒಳಗಡೆ ತೊಟ್ಟಿಲಿ ಅಜ್ಜಿ ಎಲ್ಲ ಎತ್ತಿ ಇಬ್ಬಿಬ್ರು ಎತ್ತಿ ತೊಟ್ಟಿ ಇದೆ, 2 ಮರಿ ಹಾಕೊಂಡು ವಾಶ್ ಮಾಡ್ಬೇಕು ಕೆಳಗಡೆ. ಸರಿ, ಕೆಳಗಡೆ ಬಿಟ್ಟಿದ್ರೆ 3 ತಿಂಗಳು ಅದ್ರಲ್ಲಿ ಚಿಕ್ಕ ಈ ತರ ಇವತ್ತರೆಗೂ ಏನೂ ಇಲ್ಲ. ನೀವು ಮೊದಲ ಇನ್ನೊಂದು ಓಪನ್ ಮಾಡ್ಬೋದಣ್ಣ. ನಾವು ಅದು ನಮ್ಗೆ ಐಡಿಯಾ ಇರ್ಲಿಲ್ಲ, ನಮ್ಗೆ ಯಾರು ನಾವು ಎಲ್ಲೂ ಇಲ್ಲ ಯೂಟ್ಯೂಬ್. ಹೌದು, ನಮ್ಗೆ ಯಾರು ನೋಡ್ಲಿಲ್ಲ, ನಮ್ಗೆ ಹೆಂಗೆ ಅವಾಗ ಜಾಗ ಜಾಸ್ತಿ ಇದ್ರೆ ಮಾಡ್ಬೋದು ತೆಗಿಬೋದು. ಜಾಗ ಜಾಸ್ತಿ ಇರೋರು ಮನೇಲಿ ಜನ ಜಾಸ್ತಿ ಇರಬೇಕು, ಇಲ್ಲ ನಮ್ಗೆ ಯಾರು ಇಲ್ಲ, ನಾವು ಇರೋರೊಬ್ರು ನಮ್ಗೆ ಏನ್ ಕನ್ವೀನಿಯಂಟ್ ಆಗುತ್ತೋ. ಈಗ ಇದಕ್ಕೆ ಹೆಲ್ಪ್ ಯಾರು ಬೇಡ, ನಮ್ಮ ತಾಯಿ ಒಬ್ರು ಹೇಳ್ಕೊಡ್ತಾರೆ, ನಾವು ಎತ್ತಿ ಆಚೆಗೆ ಹಾಕ್ತೀವಿ. ತೀರಾ ದೊಡ್ಡವಾದ ಏನ್ ತೊಳಿತೀವಿ ಅಂದ್ರೆ ಮಾಮೂಲಿ ಮೋಟರ್ ಹಾಕೊಂಡು ಕರೆಂಟ್ ಪೈಪ್ ಅಂತ ಅಷ್ಟೇ. 2 ತಿಂಗಳು ಅಂತ ತೊಳಿತೀವಿ. 30 ಮರಿ ತರ್ತೀರಲ್ವಾ, ಅದ್ರಲ್ಲಿ ಎಲ್ಲಾ ಮರಿನೂ ಈಕ್ವಲ್ ಆಗಿ ಒಂದಲ್ಲ, ಒಂದೇ ಇರೋ ಮರಿಗಳಿಗೆ ಯಾವ ತರ ನೀವು ನಾರ್ಮಲ್ ಏನ್ ಫುಡ್ ಹಾಕ್ತಿವಿ ಒಂಚೂರು ಲಿವರ್ ಟಾನಿಕ್ ಒಂದು 2 ದಿವಸ ಜಾಸ್ತಿ ಹಾಕ್ತಿವಿ. ಕೆಲವೊಂದು ಬರಲ್ಲ, ನೀವ್ ಏನ್ ಮಾಡಿದ್ರು ಬರಲ್ಲ. ಅಲ್ಲ, ಈಗ ನೀವು ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀರಾ, ಅವರೇಜ್ ಇಷ್ಟರಲ್ಲಿ ಮಾರ್ಬೇಕು ಅಂತ. ಅಷ್ಟಕ್ಕೆ 30 ಮರಿ ತಗೊಂಡಾಗ ನಿಮ್ಗೆ ಆವರೇಜ್ 2 ರಿಂದ 3 ಮರಿ ರಿಜೆಕ್ಟ್ ಅಂದ್ರೆ ಏನು, ಈ 50 kg ಬಂದ್ರೆ ಒಂದು 30-35 kg ಬಂದೇ ಬರಲ್ಲ. ಮರಿ ಒಂದೇ ಸಮ ಬರಲ್ಲ, ಅದು ಮಾಮೂಲಿ. ಅದು ಅದಕ್ಕೆ ಆವರೇಜ್ ತಗೋಬೇಕು. ಆ ತರ ತರಬೇಕು ಅಂದ್ರೆ ಸೆಲೆಕ್ಷನ್ ಮಾಡಿ ಹಿಡಿಬೇಕು. ಅವಾಗ ರೇಟ್ ಕಾಸ್ಟ್ಲಿ ಜಾಸ್ತಿ ಆಗುತ್ತೆ. ಕೆಲವೊಂದಕ್ಕೆ ಒಳಗಡೆ ಕಾಯಿಲೆ ಇರುತ್ತೆ, ಡಿಸೀಸ್ ಇರುತ್ತೆ, ಕೆಲವೊಂದು ಹೊರೆಯೋದೇ ಇಲ್ಲ, ಹಾಲು ಕಮ್ಮಿ ಕುಡಿದು ಬಂದಿರುತ್ತೆ, ಹೊರೆಯೋದೇ ಇಲ್ಲ. ಅದಕ್ಕೆ ಆವರೇಜ್ ತಗೋಬೇಕು. ಈಗ 30 ಮರಿ ಮಾತ್ರ 3 ಮರಿ ಒಂದ್ ಸೈಡ್ ಅಲ್ಲಿ ಆವರೇಜ್ ಇಟ್ಕೊಂಡ್ರೆ ಅದು ಲೆಕ್ಕಕ್ಕೆ ಮಾಡ್ಬೋದು. ಅದೇ ಸೇಮ್ ಕಟ್ ಆಗಿ ಗುಡ್ಸಕ್ ರೆಡಿ ಇರ್ಬೇಕು. ಪ್ರತಿ ಸರಿ 3 ರಿಂದ 4 ಸಲ ಅವಾಗ ತಿಂಗಳಿಗೆ ಒಂದ್ಸರಿ ಇಲ್ಲ. ಕಾಂಕ್ರೀಟ್ ಬೇಕಿರುತ್ತೆ, ಮಣ್ಣಾದ ತೀರಾ ರಚ್ಚ ಆದಾಗ ಏನಾಗುತ್ತೆ, ಕಾಲಲ್ಲೆಲ್ಲ ಹುಳ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮರಿ ಸೆಲೆಕ್ಷನ್ ಅಟ್ಯಾಚ್ ಮಾಡ್ತಾರೆ ಸರ್, ಹೋಗ್ತೀವಿ, ನೋಡ್ತೀವಿ, ಇಷ್ಟ ಆಯ್ತಾ ಸಂತೆಯಲ್ಲಿ ಪ್ರೈಸ್ ಕೇಳ್ತೀವಿ, ಆಯ್ತಾ ತಗೊಂತೀವಿ. ಒಂದ್ ನಾವೇನ್ ಲಾಟ್ ತಗೊಳ್ತೀರಾ ಸರ್, ಒಂದು 10,000 ಹೇಳಿದ್ರೆ 5,000 ಕೇಳಿರ್ತೀವಿ, ಅರ್ಧಕ್ಕೆ ಕೇಳೋದು. ನೋಡ್ಕೊಂತೀವಿ ಸಂತೆಯಲ್ಲಿ ಏನ್ ತೂಕ ಬರುತ್ತೆ ಆಗತ್ತ. ಇವತ್ತು ಏನ್ ಬಜಾರ್ ಏನಂದ್ರೆ, ನೀವು ಬಕ್ರೀದ್ ಆಗಿಸಕ್ ಪಟಾಪಟನ್ ಹೋದ್ರೆ ಅವ್ರು 13 ಇದೇ ಮರಿ 13,000. ಇವಾಗ ಹೋಗಿ ಈಗ ನನ್ನ ಹತ್ರ ಏನ್ ದೊಡ್ಡ ಮರಿ ಇದೆಯೋ 12 ರಿಂದ 14,000 ಸಿಗುತ್ತೆ ಮರಿ. ಇವಾಗ ಹೋಗಿ ಈ ಟೈಮಲ್ಲಿ ರೇಟ್ ಇರಲ್ಲ. ಬಕ್ರೀದ್ ಆಗ್ತಿದಂಗೆ ಹೋದ್ರೆ ಏನಾಗುತ್ತೆ, ಎಲ್ಲ ಶೆಡ್ ಖಾಲಿ ಇರುತ್ತೆ. ಇಲ್ಲ ನಾವು ಅಮೀನ್ಗಢ ಇಲ್ಲ ಕೆರೂರು, ಮ್ಯಾಕ್ಸಿಮಮ್ ಅಮೀನ್ಗಢ 10, 5, 2 ಒಂದೊಂದು ಟೂರ್ ಐತೆ ಅಮೀನ್ಗಡ್ಡ. ಅಲ್ಲಿಂದ 13,000 ಬಾಡಿಗೆ ಕೇಳ್ತಾರೆ, ಅಲ್ಲಿಂದ 13,000 ಬಾಡಿಗೆ ಮಾತಾಡ್ಕೊಂತೀವಿ. ಇದು ಲಾರಿ ಮೈಸೂರು ಗಾಡಿನೂ ಬರುತ್ತೆ ಅಂದ್ರೆ ತೀರಾ ಪರಿಚಯ ಆಗ್ಬೇಕು. ಲಾರಿ ಯಾಕಂದ್ರೆ ಪ್ರಾಬ್ಲಮ್ ಏನ್ ಗೊತ್ತೋಣ, 50% ಆಫ್ ಚಾನ್ಸಸ್ ಸಾಯದೆ. ಅವ್ರು ಏನ್ ಮಾಡ್ತಾರೆ, ನಿಮ್ಗೆ 200-300 ರೂಪಾಯಿ ಮರಿ ತಗೊಂತಾರೆ, ಬಿಡ್ತಾರೆ ಒಳಗಡೆ ದನ ತುಂಬ ಎಲ್ಲ ತುಂಬಿದ ತುಳಿಯೋದು, ಅದೇನು ಮನಗ್ದಾಗ ಮೇಲ್ ತುಳಿಯೋದು, ಎದ್ದೋಳೋದು, ಪ್ರಾಬ್ಲಮ್ ಜಾಸ್ತಿ. ಅವ್ರೇನ್ ರಿಸ್ಕ್ ತಗೊಳಕ್ ಹೋಗಲ್ಲ ಹೋದ್ರೆ ಮರಿ. ಬಟ್ ಅಲ್ಲಿ ಆಗುತ್ತೆ ತರ್ಬೋದು, ತರಲ್ಲ ಅಂತ, ಬಟ್ ಒಂದು ಸಾಯೋ ಚಾನ್ಸಸ್ ಜಾಸ್ತಿ ಮರಿಗಳಿಗೆ. ಕಾಯಿಲೆ ಬರೋ ಚಾನ್ಸಸ್ ಇದೆ ಜಾಸ್ತಿ. ಎರಡೇ ಸುಮ್ಮನೆ ಪ್ಯಾಷನ್ಗೆ ಅಷ್ಟೇ, ಅದರಿಂದ ಏನೂ ಇಲ್ಲ. ಪ್ಯಾಷನ್ ಮಾರೋದ್ರಲ್ಲಿ ಇದೆ. ಈಗ ನಮ್ಮ ಲೊಕ್ಯಾಲಿಟಿ ಏನು ಮಾತು ಮುಂಚೆ ನಾಟಿ ಅಂತಿದೆ, ಮಟನ್ ಅಲ್ಲ. ಮಟನ್ ಅಂಗಡಿ ಯಾವ ಕುಯ್ದು ಹಾಕಿದ್ರೆ ಆ ಮಟನ್ ಅಂತೀವಿ. ಇಲ್ಲಿ ಬಂದ ನಾಟಿನೇ ಬೇಕು ಅಂತ. ಸರ್, ಇದಕ್ಕೆ ನಮ್ಮೂರ್ ಪಕ್ಕದಲ್ಲಿ ಒಳ್ಳೆದಿಲ್ಲ ಸರ್. ಬ್ರೀಡಿಂಗ್ ಮಟನ್ ಪರ್ಪಸ್ ಆಗುತ್ತೆ, ಸಾಕೋರ್ಗೆ ಯಾರಿಗಾನ ಕೊಡ್ತೀವಿ, ಬೇರೆ 500 ರೂಪಾಯಿ ಕೇಳಿದ್ರೆ ಕೊಡ್ತೀವಿ. ಆಮೇಲೆ ಕೆಲವರು ಮಟನ್ಗೋಸ್ಕರ ತಿನ್ನೋಕ್ಕೋಸ್ಕರ ಕೇಳ್ತಾರೆ, ಅದು ರೆಡ್ ಮೀಟ್ ಅಂತ. ಆಕ್ಚುಲಿ ಇದು ವೈಟ್ ಮೀಟ್. ರೆಡ್ ಮೀಟ್ ತಿನ್ನೋಲ್ಲ ಡಾಕ್ಟರ್ ಪ್ರಿಫರ್ ಮಾಡ್ತಾರೆ. ಅದರಿಂದ ಯಾರನ್ನ ಕೇಳಿದ್ರು ಕೆಜಿಗೆ 300 ರೂಪಾಯಿ ಲೆಕ್ಕದಲ್ಲಿ ಮಾತ್ರ. ಸುಮ್ಮನೆ ಸೈಡ್ ಅಷ್ಟೇ, ನಮಗೆ ಸಾಕ್ದಂಗೂ ಆಗುತ್ತೆ, ನಾವು ತಿನ್ನೋದು ಯಾರನ್ನ ಕೇಳಿದ್ರು. ಅಣ್ಣ ಏನು ಇದಕ್ಕೆ ಚಕ್ಕೆ ಸೊಪ್ಪು ರೇಷ್ಮೆ ಸೊಪ್ಪು ಹಾಕಿ ಅದನ್ನೇ ಹಾಕ್ತೀನಿ.
ಇದಕ್ಕೆ ಅದಕ್ಕೆ ಫುಡ್ ಕಲ್ಸ ಅದೇ ಫುಡ್ ತಗೊಂಡು ಇದಕ್ಕೆ ಹಾಕ್ಬಿಟ್ಟು ಹೋಗಿ 20 ನಿಮಿಷ ಕೆಲಸ ತಗೊಂಡು ಹಿಂಡಿ ಎಲ್ಲ ಕಲಸೆ ಇಕ್ತಾರೆ ಮಾಡಿದ್ರೆ ಹಂಗೆ ಡ್ರೈ ಕೊಡಲ್ಲ. ಸರ್ ಚಕ್ಕೆ ಸೊಪ್ಪು ಅಂದ್ರೆ ಎಂತದ ಸರ್ ಅದು? ಅಗಸೆ ಕಡೆ ಸೊಪ್ಪು ಅಗಸೆ ಸೊಪ್ಪು ಮಾರ್ಕೆಟ್ ಎಲ್ಲ ಹೆಂಗೆ ಸರ್ ಹೊಲದ್ದು? ನಮ್ಮ ಕಡೆ ಎಲ್ಲ ಮಾರ್ಕೆಟಿಂಗ್ ಕಮ್ಮಿನೇ. ಇಲ್ಲಿ ಯಾರು ಇಲ್ಲ. ತಮಿಳ್ನಾಡು ಕೇರಳ ಮಾರ್ಕೆಟಿಂಗ್. ಕರ್ನಾಟಕದಲ್ಲಿ ಅಷ್ಟು ತಿನ್ನೋರು ಯಾರು ಇಲ್ಲ. ಇದು ಎಷ್ಟು ತಿಂಗಳು ಸರ್ ಈಗ ತಂದಿರೋದು ಇದು? ಸರ್ ಇದೆಲ್ಲ 2 years ಇಂದ ಮಾಡ್ತಾ ಇದ್ದೀವಿ. 2 years. ಈಗಿರೋ ಮೊಲ ಎಷ್ಟು ಅಷ್ಟು ಸರ್? 1.5 years 1 year. ಅಲ್ಲಿ ಅನುಭವಕ್ಕೆ ಒಂದು ಯಶಸ್ಸನ್ನು ಪಡೆದಿರ್ತಕ್ಕಂಥ ಮಧು ಮತ್ತು ಅಲ್ಲಿ ಅವರ ಏರಿಳಿಕೆಗಳನ್ನು ಕೂಡ ನಮ್ಗೆ ಹೇಳಿದ್ದಾರೆ. ಇವೆಲ್ಲವೂ ಕೂಡ ನಾವು ಕೂಡ ತಗೊಂಡಾಗ ನಮಗೂ ಇದು ಆಗೋದು ಸಹಜ ಅಂತ ಹೇಳಿ ಅದ್ರ ಮೂಲಕ ನಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇಂಥ ಸಮಸ್ಯೆಗಳು ಬರುತ್ತೆ. ನಾವು ರೈತರಾಗಿ ಏನೆಲ್ಲ ನಾವು ಪ್ರಿಪೇರ್ ಆಗಬೇಕು, ನಾವು ಕೂಡ ವೈದ್ಯನ ಕಲ್ತ್ಕೋಬೇಕಾಗುತ್ತೆ. ಕುರಿಗಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಇಂಥವನ್ನೆಲ್ಲ. ಹಾಗಾಗಿ ಲಾಭ ಮತ್ತು ನಷ್ಟ ಎರಡು ಜೊತೆಗಿರುತ್ತೆ. ಹಾಗಾಗಿ ಅವನ್ನೆಲ್ಲನೂ ಕೂಡ ನಿಭಾಯಿಸ್ಕೊಂಡು ನಾವು ಇವತ್ತಿನಲ್ಲಿ ಯಶಸ್ಸನ್ನು ಕಾಣ್ಬೋದು ಅಂತ ಹೇಳಲಿಕ್ಕೆ ನಮಗೆ ಮಧು ಅವರು ಸ್ಫೂರ್ತಿಯಾಗಿದ್ದಾರೆ. ಇಷ್ಟು ಕತ್ಲೆ ಆದರೂ ಕೂಡ ನಾವೆಲ್ಲರೂ ಕೂಡ ಬಂದು ಇಡೀ ಕುಟುಂಬ ನಮಗೋಸ್ಕರ ಸಮಯ ಕೊಟ್ಟು ಅವರ ಅನುಭವ ನಮ್ಗೆ ಹಂಚ್ಕೊಂಡಿದೆ. ಹಾಗಾಗಿ ನಮ್ಮ ಚಿಕ್ಕನಗರ ತಾಲೂಕಿನ ಎಲ್ಲ ರೈತರ ಪರವಾಗಿ, ಪಶು ವೈದ್ಯ ಇಲಾಖೆಯ ಪರವಾಗಿ, ಎಲ್ಲರ ಪರವಾಗಿ, ನಮ್ಮ ತಾಲೂಕಿನ ಎಲ್ಲ ರೈತರ ಪರವಾಗಿ ಮಧು ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ನಮ್ಮೆಲ್ಲ ಧನ್ಯವಾದಗಳು ಅರ್ಪಿಸ್ತಾ ಅವರಿಗೆ ಒಂದು ಕಿರುಕಾಣಿಕೆ ನನಗೋಸ್ಕರ